ಭೇಟಿಗೆ ಯತ್ನಾಳ್ ಬಳ ತೀರ್ಮಾನವನ್ನ ಮಾಡಿದೆ. ಈಗಾಗಲೇ ನೋಡಿ ಅಸಮಾಧಾನವನ್ನ ಬಹಿರಂಗವಾಗಿ ಯತ್ನಾಳ್ ಬಣ ಹೊರಗೆ ಹಾಕ್ತಾ ಇದೆ. ವಂಶವಾದ, ಕುಟುಂಬ ರಾಜಕಾರಣದ ಕುರಿತಂತೆ ನೋಟಿಸ್ ಕೂಡ ಬಂದಿದೆ. ಹಾಗಾಗಿ ಇಂದು ಜೆಪಿಸಿ ಅಧ್ಯಕ್ಷ ಜಗದಂಬಿಕಾ ಪಾಲ್ರವನ್ನ ಭೇಟಿಯಾಗ್ತಾರೆ. ಇದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ತಂಡದಿಂದ ಸಭೆ ಕೂಡ ನಡೆಯುತ್ತೆ. ನಾಳೆ ಶಿಸ್ತು ಸಮಿತಿಯ ಎದುರು ಯತ್ನಾಳ್ ಹಾಜರಾಗ್ತಾರೆ. ಪಾಠಕ್ ಎದುರು ಹಾಜರಾಗ್ತಾರೆ ಯತ್ನಾಳ್. ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷರು ಪಾಠಕ್. ಹಾಗಾಗಿ ಯತ್ನಾಳ್ ಒಬ್ಬರೇ ಹೋಗ್ತಾರಾ, ತಂಡ ಸಮೇತ ಹೋಗ್ತಾರಾ, ಇದೆಲ್ಲವೂ ಕೂಡ ಬಹಳ ಮುಖ್ಯ. ಈಗ ನೋಟಿಸ್ ಬಂದಿರೋದು ಯಾರಿಗೆ? ಯತ್ನಾಳ್ ಅವ್ರಿಗೆ ಮಾತ್ರ. ಭೇಟಿಗೆ ಅವಕಾಶ ಅಂದರೆ ಯತ್ನಾಳ್ ಅವ್ರಿಗೆ ಮಾತ್ರ ಭೇಟಿನ ಅವಕಾಶನ? ಹೀಗೊಂದು ಕುತೂಹಲ ಇದೆ. ಯಾಕೆ ಅಂದರೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಹೈಕಮಾಂಡ್ನ ಭೇಟಿ ಆಗಬೇಕು ಅನ್ನೋದಾದರೆ ತಂಡದ ಜೊತೆ ಬರ್ತೀನಿ ಹೊರತು ಏಕಾಂಗಿಯಾಗಿ ಹೋಗಲ್ಲ ಅಂತ ಇದೇ ಯತ್ನಾಳ್ ಅವ್ರು ಹೇಳಿರೋದ್ರಿಂದಾಗಿ, ಇವರದ್ದೇ ಒಂದು ಟೀಮ್ ಇರೋದ್ರಿಂದಾಗಿ ಏಕಾಂಗಿಯಾಗಿ ಹೈಕಮಾಂಡನ್ನು ಭೇಟಿ ಆಗ್ತಾರೆ ಅಥವಾ ತಂಡ ಸಮೇತ ಹೋಗಿ ಭೇಟಿಯಾಗಿ ಆಗಿರುವಂತಹ ಕೆಲವೊಂದು ವಿಚಾರಗಳ ಪ್ರಸ್ತಾಪವನ್ನು ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಆಸ್ ಪರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪ್ರಕಾರ ಡಿಸೆಂಬರ್ ಅಂತ್ಯದ ಒಳಗಾಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಆಗಲೇ ತಾರೀಕು 3 ಆಯಿತು. ಸೊ ಇನ್ನೊಂದು ಹಾರ್ಡ್ಲಿ 24-25 ದಿವಸದೊಳಗೆ ಎಲ್ಲ ರೀತಿಯ ಸಮಸ್ಯೆಗಳು ಮುಗೀತು ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಅನ್ನೋದು ಸಾಧ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.